ಬಲ, ಎಳೆತ ಅಥವಾ ತಳ್ಳುವಿಕೆಯನ್ನು ಬಲ ಎಂದು ಕರೆಯಲಾಗುತ್ತದೆ. ಬಲವು ವಸ್ತುವಿನ ಆಕಾರ, ವೇಗ ಮತ್ತು ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು ಅಥವಾ ಬದಲಾಯಿಸಲು ಪ್ರಯತ್ನಿಸಬಹುದು. ಬಲದ ವಿಧಗಳು: ಸ್ಪರ್ಶ ಬಲಗಳು, ಸ್ನಾಯುಗಳ ಬಲ, ಘರ್ಷಣಾ ಬಲ, ಕ್ಷೇತ್ರ ಬಲಗಳು, ಸ್ಪರ್ಶರಹಿತ ಬಲಗಳು, ಗುರುತ್ವಾಕರ್ಷಣ ಬಲ, ಕಾಂತೀಯ ಬಲ, ಸ್ಥಾಯೀ ವಿದ್ಯುತ್ ಬಲ. ಬಲಗಳ ಪರಿಣಾಮ: ಎರಡು ಅಥವಾ ಹೆಚ್ಚಿನ ಬಲಗಳು ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸಿದಾಗ ಅವುಗಳ ಸಂಯೋಜಿತ ಪರಿಣಾಮವು ನಿವ್ವಳ ಬಲವನ್ನು ನಿರ್ಧರಿಸುತ್ತದೆ. ಸಮತೋಲಿತ ಬಲಗಳು: ನಿವ್ವಳ ಬಲ ಶೂನ್ಯ, ಚಲನೆಯಲ್ಲಿ ಬದಲಾವಣೆ ಇರುವುದಿಲ್ಲ. ಅಸಮತೋಲಿತ ಬಲಗಳು: ನಿವ್ವಳ ಬಲ ಶೂನ್ಯವಲ್ಲ, ವಸ್ತುವಿನಲ್ಲಿ ಚಲನೆ ಅಥವಾ ಬದಲಾವಣೆ ಉಂಟಾಗುತ್ತದೆ. ಒತ್ತಡ ಮತ್ತು ವಿಸ್ತೀರ್ಣ. ವಿಸ್ತೀರ್ಣ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ವಿಸ್ತೀರ್ಣ ಕಡಿಮೆಯಾದಂತೆ ಒತ್ತಡ ಹೆಚ್ಚಾಗುತ್ತದೆ. ಬಲ ಸ್ಥಿರವಾಗಿದ್ದರೆ. ದ್ರವಗಳು ಮತ್ತು ಅನಿಲಗಳಿಂದ ಒತ್ತಡ. ದ್ರವಗಳು ಮತ್ತು ಅನಿಲಗಳು ಪಾತ್ರೆಯ ಗೋಡೆಗಳ ಮೇಲೆ ಒತ್ತಡ ಹೇರುತ್ತವೆ. ದ್ರವದೊಳಗಿನ ಒತ್ತಡವು ಆಳದೊಂದಿಗೆ ಹೆಚ್ಚಾಗುತ್ತದೆ. ವಾಯುಮಂಡಲದ ಒತ್ತಡ. ನಮ್ಮ ಸುತ್ತಲಿನ ಗಾಳಿಯ ಭಾರದಿಂದ ಭೂಮಿಯ ಮೇಲ್ಮೈ ಮೇಲೆ ಉಂಟಾಗುವ ಒತ್ತಡ.